ಎನ್ಐಗೆ ವಹಿಸಲೇಬೇಕು ಈ ಇಡೀ ಪ್ರಕರಣವನ್ನು ಅಂತ, ಅಂದರೆ ಕೇವಲ ಸೌಜನ್ಯ ಕೇಸ್ ಅಂತಲ್ಲ, ಧರ್ಮಸ್ಥಳದ ಇಡೀ ಬುರ್ಡೆ ಪ್ರಕರಣವನ್ನು ಎನ್ಐಗೆ ವಹಿಸಬೇಕು ಅನ್ನೋದು ಬಿಜೆಪಿಯ ಆಗ್ರಹ. ಈಗ ಬಿಜೆಪಿಯವರು ಆಮೇಲೆ ನಿನ್ನೆ JDS ಅವರು ಎಲ್ಲರೂ ಕೂಡ ಹೋಗಿದ್ದರು. ಇದು ಸೌಜನ್ಯ ಕೊಲೆಯಾಗಿ ಈಗಾಗಲೇ 2012ರಲ್ಲಿ ಆಗಿದ್ದು, ಅಂದರೆ 13 ವರ್ಷ ಆಯಿತು. ಭಾಳ ಹಿಂದೆಯೇ ಅದನ್ನು CBI ಕೊಟ್ಟಿದ್ದರು. CBIಯಲ್ಲಿ ಕೂಡ ಯಾರು ಅಪರಾಧಿಗಳು ಅಂತ ಆಗದೆ ಆ ಕೇಸು ಹಾಗೇ ಬಿದ್ದೋಯ್ತು. ಮತ್ತು ನಾನು ಕೂಡ ಈಗಲೂ ಕೂಡ ಸೌಜನ್ಯ ಕೊಲೆ ಯಾರು ಮಾಡಿದರೆ ಅವ್ರಿಗೆ ಶಿಕ್ಷೆ ಆಗಬೇಕು ಅಂತ ನಾನು ಇನ್ನೊಮ್ಮೆ ಪುನರುಚ್ಚಾರ ಮಾಡ್ತೀನಿ. ಮತ್ತು ಆ ಮುಸುಕುದಾರಿ ಬಂದ ಮೇಲೆ ಮ್ಯಾಜಿಸ್ಟ್ರೇಟ್ ಹತ್ರ ಹೋಗಿ ಇಷ್ಟೆಲ್ಲ ಕೊಲೆಗಳಾಗಿದೆ, ನಾನೇ ಅದನ್ನು ಹೂತಾಕಿದ್ದೀನಿ ಅಂಥೇಳಿ ಸ್ಟೇಟ್ಮೆಂಟ್ ಕೊಟ್ಟ ಮೇಲೆ ಮ್ಯಾಜಿಸ್ಟ್ರೇಟ್ ಏನು ಮಾಡ್ತಾರೆ, ತನಿಖೆ ಮಾಡಿ ಅಂತ ಹೇಳ್ತಾರೆ. ಆಮೇಲೆ ಯೂಟ್ಯೂಬರ್ಸು ಭಾಳ ಜನ ಇದ್ದಾರೆ, ನೂರಾರು ಜನ ಅಂತ ಹೇಳ್ಬೋದು. ಪರನೂ ಇದ್ದಾರೆ, ವಿರೋಧನೂ ಇದ್ದಾರೆ. ಅವರೆಲ್ಲ ವ್ಯಾಪಕವಾಗಿ ಪರನೂ ಮಾತಾಡ್ತಾಯಿದ್ರು, ವಿರೋಧನೂ ಮಾತಾಡ್ತಾಯಿದ್ರು. ಅದರಲ್ಲಿ ಧರ್ಮಸ್ಥಳ, ಮಂಜುನಾಥ, ಅಣ್ಣಪ್ಪ, ಧರ್ಮಾಧಿಕಾರಿಗಳನ್ನ ಎಲ್ಲರ ಬಗ್ಗೆ ಕೂಡ ಮಾತಾಡ್ತಾಯಿದ್ರು. ನಮ್ಮ ಸರ್ಕಾರ ಏನಾಯಿತು, ಇದಕ್ಕೊಂದು ಕ್ಲಾರಿಟಿ ಕೊಡಬೇಕು ಅಂತೇಳಿ SIT ಮಾಡಿದ್ವಿ. SIT ಮಾಡಿದಾಗ ಧರ್ಮಾಧಿಕಾರಿಗಳೇ ಅದನ್ನು ಸ್ವಾಗತ ಮಾಡಿದರು. ಅದೇ ರೀತಿ BJP ಕೂಡ ಸ್ವಾಗತ ಮಾಡಿತ್ತು. ಎಲ್ಲ ಸಂಘ ಸಂಸ್ಥೆಗಳು ಎಲ್ಲರೂ ಕೂಡ ಅದನ್ನು ಸ್ವಾಗತ ಮಾಡಿದರು. ಆಮೇಲೆ ಯಾವಾಗ ನಮ್ಮ ಶಿವಕುಮಾರ್ ಅವರು ಇದರಲ್ಲಿ ಷಡ್ಯಂತ್ರ ಇದೆ ಅಂತ ಹೇಳಿದಾಗ ಆಮೇಲೆ ಸುಮಾರು 15 ಕಡೆ ಅಗಿದ್ರು. ಎಲ್ಲೂ ಕೂಡ ಮೂಳೆಗಳು ಸಿಗಲಿಲ್ಲ, ಎಲ್ಲೋ ಒಂದು ಕಡೆ ಸಿಕ್ಕಿದಾಗ ಆಮೇಲೆ ಷಡ್ಯಂತ್ರ ಇದೆ ಅಂತ ಹೇಳಿದಾಗ BJP ಅವರು ಅಲ್ಲಿವರೆಗೂ ಸುಮ್ಮನೆ ಏನು ಮಾತಾಡಲೇ ಇಲ್ಲ. ಈ ವಿಚಾರದಲ್ಲಿ ಅವರು ಏನು ಮಾತಾಡ್ತಾನೆ ಇರಲಿಲ್ಲ. ಆಮೇಲೆ ಅವರು ಕಾಂಗ್ರೆಸ್ಸು ಕೆಟ್ಟ ತರೋದಕ್ಕೆ ಪ್ರಯತ್ನ ಮಾಡ್ತಾಯಿದೆ ಧರ್ಮಸ್ಥಳಕ್ಕೆ ಅಂಥೇಳಿ ಒಂದು ಕಡೆ JDS ಅವರು, ಇನ್ನೊಂದು ಕಡೆ BJP ಅವರು ವ್ಯಾಪಕವಾಗಿ ಅವರು ಮುಖಂಡರು ಒಂದಷ್ಟು ಜನ ಇದ್ದಾರೆ, ಅವರು ಮಾತಾಡ್ತಾನೆ ಇರ್ತಾರೆ. ಅವರು ಸುಮ್ಮನೆ ಸ್ವಿಚ್ ಒಂದು ಬಟನ್ ಆಫ್ ಮಾಡಿದ್ರೆ ಆನ್ ಮಾಡಿದ್ರೆ ಸಾಕು, ಎಲ್ಲದು ಓಪನ್ ಆಗಿಬಿಡುತ್ತೆ ಅವರಿಗೆ. ಇಲ್ಲಿಂದ ಹೋಗುತ್ತೆ, ಚಾಮರಾಜಪೇಟೆಯಿಂದ ಹೋದರೆ ಹಿಂಗೆ ಮಾತಾಡಬೇಕು ಅಂತ ಎಲ್ಲ ಕೂಡ ಮಾತಾಡ್ತಾ ಇದ್ದಾರೆ. ಆಮೇಲೆ ಇವು SIT ಒಂದು ಕೊನೆ ಹಂತಕ್ಕೆ ಬಂದಿದೆ, ಅಪರಾಧಿಗಳು ಯಾರು ಅಂತ. ಮತ್ತು ಮುಸುಕ್ದಾರಿ ಯಾರು, ಅವನಿಂದ ಯಾರಿದ್ದಾರೆ ಅದೆಲ್ಲ ಆಚೆ ಬರಬೇಕಾ ಬೇಡವಾ, ಅದೆಲ್ಲ ಕೂಡ ಆಚೆ ಬರುತ್ತೆ. ಮತ್ತು ಇನ್ನೊಂದಕ್ಕೆ ಭಾಳ ಪ್ರಮುಖವಾಗಿರ್ತಕ್ಕಂಥದ್ದು ಮಟ್ಟಣ್ಣನವರು, ಅವರು ಯುವ ಮೋರ್ಚಾ ಅಧ್ಯಕ್ಷರಾಗಿದ್ದರು BJPನಲ್ಲಿ. ಮತ್ತು ಇವರು ಮಹೇಶ್ ಶೆಟ್ಟರು, ಅವರು ಹಿಂದೂ ಜಾಗೃತ ವೇದಿಕೆಯ ಅಧ್ಯಕ್ಷರಾಗಿದ್ದರು. ಆಮೇಲೆ ಅಲ್ಲಿ BJPಯವರ ಆಂತರಿಕ ಕಲಹ, ಆ ಜಿಲ್ಲೆಯಲ್ಲಿ BJPಯವರ ಆಂತರಿಕ ಕಲಹದಿಂದ ಇದೆಲ್ಲ ಆಗ್ತಾಯಿದೆ ಅಷ್ಟೇ. ನಮ್ಮ ಸರ್ಕಾರ ಒಂದು ತೀರ್ಮಾನ ತಗೊಂಡಿದೆ, ಇದಕ್ಕೆ ಅಂತ್ಯ ಹಾಡಬೇಕು ಅಂತ. ಅದಕ್ಕೆ SIT ರಚನೆ ಮಾಡಿದ್ದಾರೆ, ದಕ್ಷ ಅಧಿಕಾರಿಗಳಿದ್ದಾರೆ. ಏನೇ ಷಡ್ಯಂತ್ರಗಳಿದ್ದರೂ ಕೂಡ ಅದು ಆಚೆ ಬರಬೇಕು ಅಂತ ನಮ್ಮ ಸರ್ಕಾರ ಅದಕ್ಕೆ ಬದ್ಧವಾಗಿದೆ. ಮತ್ತು ಈಗ NIA ಕೊಡಬೇಕು ಅಂತ ಹೇಳ್ತಾರೆ. SITನೇ ಚೆನ್ನಾಗಿ ಕೆಲಸ ಮಾಡ್ತಾಯಿದ್ದಲ್ಲ, ಹಿಂದೆ CBI ಕೊಟ್ಟರು, ಯಾಕೆ ಸೌಜನ್ಯ ಕೊಲೆಗಾರನ ಪತ್ತೆ ಮಾಡಲಿಲ್ಲ? ಈಗ NIA ಕೊಡಬೇಕು ಅನ್ನೋದರಲ್ಲೇ ಷಡ್ಯಂತ್ರ ಇದೆ. BJP ಹೇಳ್ತಿರ್ತಕ್ಕಂಥದ್ರಲ್ಲೇ ಷಡ್ಯಂತ್ರ ಇದೆ. SIT ಏನಾದರೂ ಸರಿಯಾಗಿ ಕೆಲಸ ಮಾಡದೇ ಇದ್ದಿದ್ರೆ ಆ ಪ್ರಶ್ನೆ ಬೇರೆ. ಆಮೇಲೆ 15 ಕಡೆ ಅಗೀದೇ ಇದ್ದಿದ್ರೆ ಈ ಒಂದು ಯಾರು ಕೊಲೆ ಆಗಿಲ್ಲ ಅನ್ನೋದು ಆಗಿದ್ದರೆ ಇಷ್ಟೊತ್ತು ಗೊತ್ತಾಗೋದು. 15 ಕಡೆ ಆಗಿದ ಮೇಲೆ ಅಲ್ಲಿ ಏನು ಮೂಳೆಗಳು ಸಿಗದೇ ಇರೋದ್ರಿಂದ ಎಲ್ಲ ಒಂದು ಕಡೆ ಮಾತ್ರ ಸಿಕ್ಕಿದೆ. ಅದರಿಂದ ನಿಜಾಂಶ ಆಚೆ ಬರೋ ಹಂತದಲ್ಲಿದೆ. 100ಕ್ಕೆ 99 ಭಾಗ ಮುಗಿದೋಗಿದೆ. ಇನ್ನು ಸ್ವಲ್ಪ ದಿನ ಇವರೆಲ್ಲ BJPಯವರು ಸಮಾಧಾನವಾಗಿದ್ದರೆ ಷಡ್ಯಂತ್ರ ಮಾಡಿರ್ತಕ್ಕಂಥವ್ರು ಎಲ್ಲ ಕೂಡ ಆಚೆ ಬರುತ್ತೆ.